ಮನುಷ್ಯ ಎಂದ ಮೇಲೆ ಆಸೆಗಳು ಸಹಜ. ಹಾಗಂತ ಕೆಲವೊಮ್ಮೆ ನಮಗೆ ಅರಿಯದೆ ನಮ್ಮೊಳಗೆ ಒಂದು ಆಸೆ ಚಿಗುರಿರುತ್ತದೆ. ಆ ಆಸೆ ಯಾವುದು ಎಂದು ನಮಗೂ ಅರ್ಥವಾಗುವುದಿಲ್ಲ. ಅಂತಹ ಆಳವಾದ ಆಸೆಯ ಬಗ್ಗೆ ತಿಳಿಯಲು ಬಯಸಿದರೆ ಚಿತ್ರದಲ್ಲಿ ಮೊದಲು ಕಂಡಿದ್ದೇನು ಹೇಳಿ. ಇದು ನಿಮ್ಮ ಮನದ ಬಯಕೆ ತಿಳಿಸುವ ಚಿತ್ರ. ಆಪ್ಟಿಕಲ್ ಇಲ್ಯೂಷನ್ ಚಿತ್ರಗಳು ನಮ್ಮ ವ್ಯಕ್ತಿತ್ವ ಮನಸ್ಸಿನ ಭಾವನೆಗಳನ್ನು ತಿಳಿಸುವುದು ಸುಳ್ಳಲ್ಲ. ಈ ಚಿತ್ರದಲ್ಲಿ ಇರುವ ಹಲವು ಅಂಶಗಳು ನಮ್ಮ ಕಣ್ಣು ಮೆದುಳಿಗೆ ಮೋಸ ಮಾಡುವಂತಿರುತ್ತವೆ. ಆದರೆ ಇದರಲ್ಲಿ ಕಣ್ಣು ಮೊದಲ ಸಲ ಗ್ರಹಿಸಿದ್ದು ನಮ್ಮ ವ್ಯಕ್ತಿತ್ವವಾಗಿರುತ್ತದೆ. ಇದು ನಮ್ಮ ರಹಸ್ಯ ಸ್ವಭಾವ ಗುಣದ ಬಗ್ಗೆಯೂ ಮಾಹಿತಿ ನೀಡುತ್ತದೆ. ಮಾತ್ರವಲ್ಲ, ಈ ಚಿತ್ರದ ಮೂಲಕ ನಮ್ಮ ಮನಸ್ಸಿನ ರಹಸ್ಯವನ್ನು ತಿಳಿದುಕೊಳ್ಳಬಹುದು. ಆಪ್ಟಿಕಲ್ ಇಲ್ಯೂಷನ್ ಚಿತ್ರಗಳು ನಮ್ಮ ಮೆದುಳಿನ ಕಾರ್ಯವನ್ನು ತಿಳಿಸುವ ಕೆಲಸ ಮಾಡುತ್ತವೆ. ಅಂದರೆ ಇದರ ಮೂಲಕ ನಿಮ್ಮ ಮೆದುಳಿನ ಯಾವ ಭಾಗ ಹೆಚ್ಚು ಚುರುಕಾಗಿದೆ ಎಂದು ತಿಳಿದುಕೊಳ್ಳಬಹುದು. ಈ ಚಿತ್ರಗಳು ಮನಸ್ಸಿಗೆ ಖುಷಿ ನೀಡುವುದು ಸುಳ್ಳಲ್ಲ. ಇದರ ಮೂಲಕ ವ್ಯಕ್ತಿತ್ವ ಪರೀಕ್ಷೆ ಮಾಡುವುದು 100% ನಿಜವಲ್ಲ ಎಂದರೂ ಇದು ಸುಳ್ಳು ಕೂಡ ಅಲ್ಲ. ಎಷ್ಟೋ ಬಾರಿ ಚಿತ್ರದಲ್ಲಿ ಮೊದಲು ನೋಡಿದ್ದನ್ನು ಗ್ರಹಿಸಿ ನಂತರ ನಿಮ್ಮ ಸ್ವಭಾವದ ಬಗ್ಗೆ ತಿಳಿದುಕೊಂಡಾಗ ನಿಮಗೂ ಆಶ್ಚರ್ಯವಾಗಬಹುದು. ಇಂದಿನ ಚಿತ್ರದಲ್ಲಿ ಮರ, ಪಕ್ಷಿಗಳು, ಮಹಿಳೆಯ ಮುಖ ಈ 3 ಅಂಶಗಳಿವೆ. ಆದರೆ ಇದರಲ್ಲಿ ಮೊದಲು ಕಂಡಿದ್ದೇನು ಎಂಬುದು ನಿಮ್ಮ ವ್ಯಕ್ತಿತ್ವವನ್ನ ಸೂಚಿಸುತ್ತದೆ. ಹಾಗಾದರೆ ಸರಿ, ಮರ, ಪಕ್ಷಿ ಹಾಗೂ ಮಹಿಳೆಯ ಮುಖ ಇದರ ಮೂಲಕ ನಿಮ್ಮ ವ್ಯಕ್ತಿತ್ವ ಎಂತದ್ದು ತಿಳಿಯಿರಿ. ಮರ ಚಿತ್ರದಲ್ಲಿ ನೀವು ಮೊದಲು ಮರ ಗಮನಿಸಿದರೆ ಮರಗಳು ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಸೂಚಿಸುವುದರಿಂದ ವೃತ್ತಿಪರ ಮತ್ತು ವೈಯಕ್ತಿಕ ಬೆಳವಣಿಗೆಯ ದೃಷ್ಟಿಯಿಂದ ಜೀವನದಲ್ಲಿ ಬೆಳೆಯುವುದು ನಿಮ್ಮ ಆಳವಾದ ಬಯಕೆ ಅಥವಾ ನಿಮ್ಮ ಜೀವನದ ಅತಿ ದೊಡ್ಡ ಆಸೆ ಎಂಬುದರ ಸೂಚಕವಾಗಿದೆ. ನೀವು ಉತ್ತಮ ನಾಯಕತ್ವ ಗುಣ ಹೊಂದಿರುವವರು, ಉತ್ತಮ ಕೌಶಲಗಳನ್ನು ಹೊಂದಿದ್ದೀರಿ. ನಿಮ್ಮ ದಾರಿಯಲ್ಲೇ ನೀವು ಸಾಗಿದರೆ ನಿಮಗೆ ಯಶಸ್ಸು ಖಂಡಿತ. ಪಕ್ಷಿಗಳು ಚಿತ್ರದಲ್ಲಿ ನೀವು ಪಕ್ಷಿಗಳು ಹಾಗೂ ಮರಿಗಳ ಗುಂಪನ್ನು ನೋಡಿದರೆ ಜೀವನದಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳುವುದು ನಿಮ್ಮ ಆಳವಾದ ಬಯಕೆಯಾಗಿದೆ. ಅಂದರೆ ಯಾವುದೇ ರಿಸ್ಕ್ ಆದರೂ ನೀವು ಅಂಜದೆ ಮುಂದೆ ಸಾಗುತ್ತೀರಿ. ನೀವು ಅಪಾಯಗಳನ್ನು ತೆಗೆದುಕೊಳ್ಳಲು ಇಷ್ಟಪಡುವ ವ್ಯಕ್ತಿ, ಏಕೆಂದರೆ ಪಕ್ಷಿಗಳು ಭರವಸೆಗಳು, ಕನಸುಗಳು ಮತ್ತು ಆಕಾಂಕ್ಷೆಗಳನ್ನು ಸೂಚಿಸುತ್ತವೆ. ನೀವು ಆರಾಮ ವಲಯದಲ್ಲಿ ಜೀವನವನ್ನು ನಡೆಸುತ್ತಿದ್ದೀರಿ, ಆದರೆ ಯಶಸ್ವಿಯಾಗಲು ನಿಮ್ಮ ಆರಾಮ ವಲಯವನ್ನು ನೀವು ಬಿಡಬೇಕಾಗುತ್ತದೆ. ಮುಂದುವರಿಯಿರಿ ಮತ್ತು ಜೀವನದಲ್ಲಿ ಹೊಸ ಸಾಹಸಗಳನ್ನು ಹುಡುಕಿ ಮತ್ತು ನಿಮ್ಮ ಜೀವನವು ಹೊಸ ಎತ್ತರಕ್ಕೆ ಏರುವುದನ್ನು ನೀವು ನೋಡುತ್ತೀರಿ. ಮಹಿಳೆಯ ಮುಖ. ಮಹಿಳೆಯ ಮುಖವನ್ನು ಗಮನಿಸಿದ ಓದುಗರಲ್ಲಿ ನೀವು ಇದ್ದರೆ ಜೀವನದಲ್ಲಿ ನಿಮ್ಮ ಆಳವಾದ ಬಯಕೆ ಒಡನಾಟವಾಗಿದೆ. ಅಂದರೆ ನಿಮಗೆ ಸದಾ ಜನರ ಒಡನಾಟ ಬೇಕು. ನೀವು ಪ್ರೀತಿಯನ್ನು ಹಂಬಲಿಸುತ್ತೀರಿ ಮತ್ತು ಜೀವನದಲ್ಲಿ ವಿಶೇಷ ವ್ಯಕ್ತಿಯ ಗಮನವನ್ನು ಸೆಳೆಯಲು ಇಷ್ಟಪಡುತ್ತೀರಿ. ನೀವು ಒಡನಾಟವನ್ನು ಬಯಸುತ್ತಿದ್ದರೂ ನೀವು ಎದುರಿಸಬಹುದಾದ ದೊಡ್ಡ ಸವಾಲು ಎಂದರೆ ನಿಮ್ಮ ಭಾವನೆ ಪ್ರೀತಿಯನ್ನು ವ್ಯಕ್ತಿಗೆ ವ್ಯಕ್ತಪಡಿಸುವುದು. ನಿಮ್ಮ ಭಾವನೆಗಳೊಂದಿಗೆ ನೀವು ಸಂಪರ್ಕ ಹೊಂದಬೇಕು ಮತ್ತು ನೀವು ಗಮನ ಹರಿಸುವ ವ್ಯಕ್ತಿಗೆ ಅದನ್ನು ವ್ಯಕ್ತಪಡಿಸಲು ಪ್ರಾಮಾಣಿಕವಾಗಿರಬೇಕು. ನೀವು ಸ್ವಾತಂತ್ರ್ಯವನ್ನು ಪ್ರೀತಿಸುತ್ತೀರಿ. ನಿಮ್ಮನ್ನು ಅರ್ಥಮಾಡಿಕೊಳ್ಳುವ ಮತ್ತು ನೀವು ಬೆಳೆಯಲು ಸಹಾಯ ಮಾಡುವ ವ್ಯಕ್ತಿಯನ್ನು ಹುಡುಕುತ್ತೀರಿ. ನೀವು ಮೊದಲು ಯಾವುದನ್ನು ನೋಡಿದಿರಿ ಕಮೆಂಟ್ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.